ದಾವಣಗೆರೆ ದಂಗಲ್ ಕಾಂಗ್ರೆಸ್ಗೆ ಆಂತರಿಕ ಸಮೀಕ್ಷೆಯ ಟೆನ್ಷನ್ ಇತಿಹಾಸವನ್ನ ನಿರ್ಮಾಣ ಮಾಡುತ್ತಾ ಬಿಜೆಪಿ. ಇದು ಸದ್ಯ ರಾಜ್ಯ ರಾಜಕಾರಣವನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ದಾವಣಗೆರೆಯಲ್ಲಿ ಏನಾಗ್ತಾ ಇದೆ? ಯಾವ ಪಕ್ಷ ಗೆಲ್ಲುತ್ತೆ? ಕಾಂಗ್ರೆಸ್ಗೆ ಆಂತರಿಕ ವರದಿ ಒಂದು ಸಲ್ಲಿಕೆ ಆಗಿದೆ. ಆ ವರದಿಯಲ್ಲಿ ಏನಿದೆ, ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಂಡು. For business and personal promotions, please contact 9686376663. ವೀಕ್ಷಕರೇ, ದಾವಣಗೆರೆ ವಿಧಾನಸಭಾ ಕ್ಷೇತ್ರ, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದಕ್ಕೆ ನಾನಾ ರೀತಿಯ ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ, 2008ರಿಂದ 2023 ತನಕ ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಈವರೆಗೂ ಕೂಡ ಬಿಜೆಪಿ ಗೆದ್ದಿಲ್ಲ. ಸೊ ಈಗ ಬೈ ಎಲೆಕ್ಷನ್ ನಲ್ಲಿ ಆದ್ರೂ ಬಿಜೆಪಿ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವಂತಹ ಆಂತರಿಕ ಸಮೀಕ್ಷೆಯಲ್ಲಿ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವಂತಹ ಆಂತರಿಕ ಸಮೀಕ್ಷೆಯಲ್ಲಿ ಏನಿದೆ? ಯಾವ ಡೇಟಾವನ್ನ ನೋಡಿ ಕಾಂಗ್ರೆಸ್ನ ಶಾಸಕರು, ಸಚಿವರು, ಕಾಂಗ್ರೆಸ್ನ ಲೀಡರ್ಸ್ ಶಾಕ್ ಆಗಿದ್ದಾರೆ? ಶಾಕ್ ಆಗುವಂತ ಡೇಟಾ ಇದೆಯಾ ಅದರಲ್ಲಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಶಾಕ್ ಆಗುವಂತಹ ಡೇಟಾ ಈ ಆಂತರಿಕ ಸಮೀಕ್ಷೆಯಲ್ಲಿ ಇದೆ. ನೋಡಿ, ನನ್ನ ಹತ್ರ ಕೂಡ ಆ ಆಂತರಿಕ ಸಮೀಕ್ಷೆಯಲ್ಲಿ ಏನಿದೆ ಅನ್ನೋದ್ರ ಒಂದಿಷ್ಟು ಮಾಹಿತಿ ಇದೆ. ಏನ ಮಾಹಿತಿ ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 1, ದಾವಣಗೆರೆ ಸೌತ್ ಅಂತ ಹೇಳಿದ್ರೆ ಅಹಿಂದ ಕ್ಷೇತ್ರ, ಅಲ್ಪಸಂಖ್ಯಾತರು, ಅದರ ಜೊತೆಗೆ ದಲಿತರು, ಹಿಂದುಳಿದ ವರ್ಗದವರು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಕ್ಷೇತ್ರ ಅಹಿಂದ ಕ್ಷೇತ್ರ. ಬರೋಬ್ಬರಿ 75ರಿಂದ 80,000 ಮುಸ್ಲಿಂ ಮತದಾರರಿರುವಂತಹ ಕ್ಷೇತ್ರ. ಇದೇ ಕಾರಣಕ್ಕಾಗಿ 2008ರಿಂದ 2023 ತನಕ ಶಾಮನೂರು ಶಿವಶಂಕರಪ್ಪನವರು ಸೋಲಿಲ್ಲದ ಸರದಾರರಾಗಿ ಗೆಲ್ತಾ ಇದ್ರು. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಮುಸ್ಲಿಂ ಸಮುದಾಯದ ನಾಯಕರು ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳಿದ್ರು. ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿ ಇದ್ದಂತಹ ಸಂದರ್ಭದಲ್ಲಿ ಯಾರೂ ಕೂಡ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿರ್ಲಿಲ್ಲ. ಆದ್ರೆ ಶಾಮನೂರು ಶಿವಶಂಕರಪ್ಪನವರೇ ಕಳೆದ ಬಾರಿ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿದ್ರು, ಅಥವಾ ಒಂದು ಸುಳಿವನ್ನ ಕೊಟ್ಟಿದ್ರು, ಒಂದು ಭರವಸೆಯನ್ನ ಕೊಟ್ಟಿದ್ರು. ನನ್ನ ನಂತರ ದಾವಣಗೆರೆ ಸೌತ್ ವಿಧಾನಸಭಾ ಕ್ಷೇತ್ರ ಮುಸ್ಲಿಮರ ಪಾಲಾಗಬೇಕು, ಮುಸ್ಲಿಮರು ಇಲ್ಲಿ MLA ಆಗಬೇಕು ಅಂತ ಹೇಳಿದ್ರು. ಸೊ ಶಾಮನೂರು ಶಿವಶಂಕರಪ್ಪನವರು ನಿಧನರಾದ್ರು. ಅದಾದ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅಲ್ಲಿದ್ದಂತಹ ಮುಸ್ಲಿಂ ನಾಯಕರು ಎಲ್ಲರೂ ಕೂಡ ನಂಬಿಕೊಂಡಿದ್ರು. ಅದೇ ರೀತಿಯಾಗಿ ರಾಜ್ಯದಾದ್ಯಂತ ಇರುವಂತಹ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿಗಳಾಗಿರುವಂತಹ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರು ಕೂಡ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಜಮೀರ್ ಅಹ್ಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಅವರು, ನಸೀರ್ ಖಾನ್ ಅವರು, ಇದೇ ರೀತಿಯಾಗಿ ಅಲ್ಪಸಂಖ್ಯಾತ ನಾಯಕರೆಲ್ಲರೂ ಕೂಡ ದಾವಣಗೆರೆ ಸೌತ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಕೊನೆ ಕ್ಷಣದವರೆಗೂ ಕೂಡ ಪೈಪೋಟಿಯನ್ನ ನಡೆಸಿದ್ರು, ಲಾಬಿಯನ್ನ ನಡೆಸಿದ್ರು, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ. ಆದ್ರೆ ಕೊನೆಗೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಲಿಲ್ಲ. SS ಮಲ್ಲಿಕಾರ್ಜುನ್ ಅವರ ಪುತ್ರ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸುಪುತ್ರ ಸಮರ್ಥ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅಲ್ಲಿಗೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಂತಹ ಅಲ್ಪಸಂಖ್ಯಾತರು ಫಾರ್ ದಿ ಫಸ್ಟ್ ಟೈಮ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ ವಿರುದ್ಧವೂ ಕೂಡ ಬುಸುಗುಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನ ಕೊಡಬಹುದು ಅಂತ ಹೇಳಿ ಆ ವರದಿಯಲ್ಲಿದೆ. ಹೇಗೆ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪನವರು 2008ರಿಂದ 2023 ಸತತವಾಗಿ ಗೆದ್ದಂತಹ ಸಂದರ್ಭದಲ್ಲಿ ಅವರ ಲೀಡ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅವರ ಲೀಡ್ ಅಂದ್ರೆ ಈ ಗೆಲುವಿನ ಅಂತರವನ್ನ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈ ಗೆಲುವಿನ ಅಂತರ 15,000, 16,000 ಅಂತ ಇತ್ತು.
ಅವರು ದೊಡ್ಡ ಪ್ರಮಾಣದ ಅಂತರ ಯಾವುದು ಅಂತ ಹೇಳಿದ್ರೆ 2023 ರಾಜ್ಯ ವಿಧಾನಸಭಾ ಚುನಾವಣೆ ಬರೋಬ್ಬರಿ 28,000 ಆಲ್ಮೋಸ್ಟ್ ಲೀಡ್ ಪಡೆದುಕೊಂಡಿದ್ದು. ಅಹಿಂದ ಕ್ಷೇತ್ರ ಆದರೂ 28,000 ಲೀಡ್ ಪಡ್ಕೊಂಡಿದ್ದು ಅತಿ ಹೆಚ್ಚು ಅವರದ್ದು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಸಾಲಿಡ್ ಆಗಿ ಓಟನ್ನ ಹಾಕಿದ್ರು ಕಾಂಗ್ರೆಸ್ಗೆ, ಆಲ್ಮೋಸ್ಟ್ 100% ಹಾಕಿದ್ರು. ಆದ್ರೆ ಈ ಬಾರಿ ಈ 28,000 ಲೀಡ್ ಏನ್ ಕೊಡ್ತಾ ಇದ್ರಲ್ವಾ, ಕಳೆದ ಯಾವುದೇ ಚುನಾವಣೆಯನ್ನ ತೆಗೆದುಕೊಳ್ಳಿ ಶಾಮನೂರು ಶಿವಶಂಕರಪ್ಪನವರಿಗೆ ಲೀಡ್ ಕೊಡ್ತಾ ಇದ್ದಿದ್ದೇ ಮುಸ್ಲಿಮರು. ಬಟ್ ಈ ಬಾರಿ ಆ ಮುಸ್ಲಿಮರು ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ವೋಟ್ ಹಾಕಲ್ಲ ಅಥವಾ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ಅವರು ಆಲ್ಟರ್ನೇಟ್ ಅನ್ನ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ 14 ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಈಗ ಕಣದಲ್ಲಿದ್ದಾರೆ. ಈ 14 ಮಂದಿ ಕೇವಲ 1,000 ಮತವನ್ನು ಪಡೆದರೂ ಕೂಡ 14,000 ಮತಗಳು ಛಿದ್ರವಾಗುತ್ತೆ. ಈ ಗಟ್ಟಿಯಾಗಿ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋಗ್ತಾ ಇತ್ತಲ್ವ ಮತಗಳು, ಅವೆಲ್ಲವೂ ಕೂಡ ಸ್ಪ್ಲಿಟ್ ಆಗುತ್ತೆ. 14 ಮುಸ್ಲಿಂ ಅಭ್ಯರ್ಥಿಗಳು ಒಬ್ಬೊಬ್ಬರು 1,000 ಮತ ಪಡೆದ್ರು ಕೂಡ 14,000 ಮತಗಳು ಕಾಂಗ್ರೆಸ್ಗೆ ಹೋಗಲ್ಲ. ಇದು ದೊಡ್ಡ ಡ್ಯಾಮೇಜ್ ಕಾಂಗ್ರೆಸ್ಗೆ, ದೊಡ್ಡ ಆತಂಕ. ಇದ್ರ ಜೊತೆಗೆ SDPI ಅಭ್ಯರ್ಥಿಯು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಓಡಾಡ್ತಾ ಇದ್ದಾರೆ. ಸೊ ಅವರ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಅವರು ಕೂಡ ಹೆಚ್ಚು ಕಡಿಮೆ 5,000 to 6,000 ಮತಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಕಳೆದ ಬಾರಿ 1,000 ಚಿಲ್ಲರೆ ಮತಗಳನ್ನ ಪಡೆದುಕೊಂಡಿದ್ರು. ಬಟ್ ಈ ಬಾರಿ ಟ್ರೆಂಡ್ ಚೇಂಜ್ ಆಗಿದೆ, ಎಫೆಕ್ಟ್ ಚೇಂಜ್ ಆಗಿದೆ. ಸೊ ಅವರು ಕೂಡ ಹೆಚ್ಚಿನ ಮತಗಳನ್ನ ಪಡೆಯುವಂತ ಸಾಧ್ಯತೆ ಇದೆ. ಇದಲ್ಲದೆ ಜಬ್ಬಾರ್ ಅವರು, MLC ಜಬ್ಬಾರ್ ಅವರು ಇಲ್ಲಿ ತನಕ ಯಾವುದೇ ಪ್ರಚಾರಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಪರವಾಗಿ. ಜಬ್ಬಾರ್ ಅವರು ದಾವಣಗೆರೆ ಸೌತ್ ಅಂತ ಬಂದಂತಹ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದಾರೆ. ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಇಷ್ಟೆಲ್ಲಾ ಪ್ರಭಾವ ಹೊಂದಿರುವಂತಹ ಜಬ್ಬಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಚಾರಕ್ಕೆ ಹೋಗುವಂತಹ ಸಾಧ್ಯತೆಗಳಿಲ್ಲ. ಸೈಲೆಂಟ್ ಆಗಿ ಮನೇಲಿದ್ದಾರೆ. ಕೇಳಿದ್ರೆ ಅನಾರೋಗ್ಯ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನನ್ನ ಯಾರು ಕೂಡ ಕರೆದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ಈಗ ಸದ್ಯ ರಾಜ್ಯ ರಾಜಕಾರಣಕ್ಕೆ ಕರ್ನಾಟಕ ಅಂತ ನೋಡಿದ್ರೆ ಮುಸ್ಲಿಂ ಸಮುದಾಯದ ಲೀಡರ್ ಯಾರು ಅಂತ ಪ್ರಶ್ನೆ ಬಂದ್ರೆ ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಒಂದು ವಿಶ್ವಾಸವನ್ನ ಗಳಿಸಿದ್ದಾರೆ. ಜೊತೆಗೆ ಅವರೇ ನಾಯಕರಾಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಈವರೆಗೂ ಪ್ರಚಾರಕ್ಕೆ ಹೋಗಿಲ್ಲ ದಾವಣಗೆರೆಯಲ್ಲಿ. ಸೊ ಮುಸ್ಲಿಂ ಸಮುದಾಯದ ಮುನಿಸು ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನ ಕೊಡುವಂತಹ ಸಾಧ್ಯತೆ ಇದೆ. ಇದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಕುಟುಂಬ ರಾಜಕಾರಣದ ವಿರುದ್ಧ ದಾವಣಗೆರೆ ಮತದಾರರ ಮನಸ್ಥಿತಿ ಇದೆ ಅಂತ. ಕುಟುಂಬ ರಾಜಕಾರಣದ ವಿರುದ್ಧ ದಾವಣಗೆರೆ ಮತದಾರರ ಮನಸ್ಥಿತಿ ಹೇಗೆ? ಶಾಮನೂರು ಶಿವಶಂಕರಪ್ಪನವರು MLA ಆಗಿದ್ರು, ಅವರು ತೀರ್ಕೊಂಡ್ರು. ಈಗ ಮೊಮ್ಮಗ ಸಮರ್ಥಿಗೆ ಟಿಕೆಟ್. ಏನ್ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪು ಅಲ್ಲ ಅಂತ ಹೇಳಿದ್ರೆ ಆಗಲ್ಲ. ಕಾರಣ SS ಮಲ್ಲಿಕಾರ್ಜುನ್ ಸಚಿವರಾಗಿದ್ದಾರೆ. ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ ಆಗಿದ್ದಾರೆ. ಈಗ ಅವರ ಮಗ ಸಮರ್ಥ್ MLA ಟಿಕೆಟ್. ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಆಗ್ಬಿಟ್ಟಿದೆ. ಅಧಿಕಾರ ಎಲ್ಲವೂ ಕೂಡ ಫ್ಯಾಮಿಲಿಗೆ ಮಾತ್ರ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅಂದ್ರೆ ಬೇರೆಯವರು ಯಾರು ಕೂಡ ರಾಜಕೀಯವಾಗಿ ಬೆಳೆಯಬಾರ್ದ, ಕೇವಲ ಒಂದು ಕುಟುಂಬಕ್ಕೆ MLA ಟಿಕೆಟು, ಸಂಸದೆ, ಅದಾದ ನಂತರ ಸಚಿವರು ಯಾಕೆ ಕೊಡಬೇಕು ಅಂತ ಹೇಳಿ ಈ ಯುವ ಜನತೆಯಲ್ಲಿ ಒಂದು ಆಕ್ರೋಶ ಭುಗಿಲೆದ್ದಿದೆ. ಯಾಕೆ ಬೇಕು, ಯಾಕೆ ಕೊಡಬೇಕು ಅಂತ ಹೇಳಿ ಯುವ ಜನತೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ. ಇದಲ್ಲದೆ ಸೀನಿಯರ್ ಮತದಾರರು ಅಂತ ಇರ್ತಾರಲ್ವಾ, ಈ ಸೀನಿಯರ್ ಮತದಾರರು ಮತ್ತೆ ಮಧ್ಯ ವಯಸ್ಕಿನ ಮತದಾರರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಮರ್ಥ್ ಇನ್ನು ಕೂಡ ಚಿಕ್ಕ ಹುಡುಗ, ಅವನಿಗೆ ಏನ್ ಗೊತ್ತಿದೆ ಪಾಲಿಟಿಕ್ಸ್ ಬಗ್ಗೆ, ಏನ್ ಗೊತ್ತಿದೆ, ಹೇಗೆ ನಿಭಾಯಿಸ್ತಾರೆ, ಇನ್ನು ಚಿಕ್ಕ ಹುಡುಗನಿಗೆ ಏನ್ ಯಾಕೆ ಕೊಡ್ಬೇಕಿತ್ತು, ಮುಂದೆ ನೋಡ್ಬೋದಿತ್ತಲ್ವಾ ಅನ್ನುವ ರೀತಿಯಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಸಮರ್ಥ್ ಬಗ್ಗೆ ಮತದಾರರಲ್ಲಿ ವಿಶ್ವಾಸ ಇಲ್ಲ. ಪಾಯಿಂಟ್ ನಂಬರ್ 3 ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್. ಏನಿದು, ಇದು CM ಕುರ್ಚಿಯ ಕತೆ ಅಲ್ವಲ್ಲ ಅಂತ ಹೇಳಿದ್ರೆ ಇಲ್ಲೇ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ. ದಾವಣಗೆರೆ ಸೌತ್ನ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಬಂದಾಗ ಸಿದ್ದರಾಮಯ್ಯನವರು
ಅಲ್ಪಸಂಖ್ಯಾತರ ಪರವಾಗಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಇಲ್ಲ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಸೊ ಸಮರ್ಥ್ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಡಿಡೇಟ್. ಅದೇ ಸಂದರ್ಭದಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಅಂತ ಬಂದಾಗ ಬರೋಬ್ಬರಿ 50,000 ಕುರುಬ ಸಮುದಾಯ ಬಾಗಲಕೋಟೆಯಲ್ಲಿ ಇದೆ. ಸೊ ಅಲ್ಲಿ ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅಲ್ಲಿ ಟಿಕೆಟ್ ಅನ್ನ ಕೊಡಿಸಿದ್ರು. ಸೊ ದಾವಣಗೆರೆ ಸೌತ್ ಗೆಲ್ಲುವಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರಿಗೆ, ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲುವಂತಹ ಜವಾಬ್ದಾರಿ ಸಿದ್ದರಾಮಯ್ಯನವರಿಗೆ ಟಿಕೆಟ್ ಕೊಡಿಸಿದ ಕಾರಣಕ್ಕಾಗಿ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ದಾವಣಗೆರೆಗಿಂತ ಬಾಗಲಕೋಟೆಯಲ್ಲಿ ಕಾಣಿಸ್ಕೊಳ್ತಾರೆ, ಬಾಗಲಕೋಟೆಯಲ್ಲಿ ಹೆಚ್ಚು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಳೆದ ಕೆಲವೊಂದು ದಿನಗಳಿಂದ. ಇದಲ್ಲದೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ಅಹಿಂದ ಸಮುದಾಯದ ಸಚಿವರು ಯಾರೂ ಕೂಡ ದಾವಣಗೆರೆಯತ್ತ ಮುಖ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಸಚಿವರು ಕೂಡ ಬಾಗಲಕೋಟೆಯತ್ತ ನೋಡ್ತಾ ಇದ್ದಾರೆ. ದಾವಣಗೆರೆ ಅಂತ ಹೇಳಿದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರಾಗಿದ್ದಾರಲ್ವಾ, ಅವರ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆಯಲ್ಲ, ಸೊ ಅವರೇ ಎಲ್ಲ ನೋಡ್ಕೋತಾರೆ ಬಿಡಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ದಾವಣಗೆರೆ ಜವಾಬ್ದಾರಿ ಕಂಪ್ಲೀಟ್ ಆಗಿ ಎಸ್ ಮಲ್ಲಿಕಾರ್ಜುನ್ ಅವರ ಮೇಲಿದೆ, ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ಈ ಅಹಿಂದ ಸಮುದಾಯದ ಎಲ್ಲಾ ಸಚಿವರು ಕೂಡ ಬಾಗಲಕೋಟೆ ಕಡೆ ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಾಸ್ತವ ಏನು ಅಂತ ಹೇಳಿದ್ರೆ ದಾವಣಗೆರೆ ಅಹಿಂದ ಕ್ಷೇತ್ರ. ಈ ಅಹಿಂದ ಕ್ಷೇತ್ರದತ್ತ ಸಚಿವರು ಯಾಕೆ ಮುಖ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇಲ್ಲೂ ಕೂಡ ಬಣಗಳ ರಾಜಕೀಯ ನಡೀತಾ ಇದೆ. ಇದು ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ. ಮತ್ತೊಂದು ವಿಚಾರ ಆಂತರಿಕ ಸಮೀಕ್ಷೆಯಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ದಾವಣಗೆರೆ ಸೌತ್ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಗೆಲ್ತಾ ಇದ್ರು, ಬಟ್ ಅಲ್ಲಿ ಮತದಾರರಲ್ಲಿ ಸಾಕಷ್ಟು ಬೇಡಿಕೆಗಳಿವೆ. ಸತತವಾಗಿ ಗೆದ್ರೂ ಕೂಡ ಆ ಕ್ಷೇತ್ರ ಅಭಿವೃದ್ಧಿ ಆಗಿದ್ಯಾ ಅಂತ ಹೇಳಿದ್ರೆ ಇಲ್ಲ. ಶಿಕ್ಷಣ ಅಂತ ಬಂದ್ರೆ ಶಾಲಾ ಕಾಲೇಜಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಆರೋಗ್ಯ ಅಂತ ಬಂದ್ರೆ ಆಸ್ಪತ್ರೆಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಪಾರ್ಕ್ಗಳಿಲ್ಲ, ರಸ್ತೆ ಸರಿ ಇಲ್ಲ ಅಂತ ಹೇಳಿ ಈಗಲೂ ಕೂಡ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಅಹಿಂದ ಮತಗಳನ್ನ ಮಾತ್ರ ಪಡಿತಾ ಇದ್ರು, ಅಹಿಂದ ಸಮುದಾಯದ ಅಭಿವೃದ್ಧಿಯನ್ನ ನೋಡ್ತಾ ಇರಲಿಲ್ಲ, ದೂರ ಇಡ್ತಾ ಇದ್ರು ಅನ್ನುವಂತಹ ಆರೋಪವೂ ಕೂಡ ಇದೆ. ಇದಲ್ಲದೆ ಶಾಮನೂರು ಶಿವಶಂಕರಪ್ಪನವರು ಜಾತಿ ಗಣತಿಯನ್ನ ವಿರೋಧ ಮಾಡಿದ್ರು. ಜಾತಿ ಗಣತಿ ಬೇಡ ಅಂತ ಹೇಳಿದ್ರು. ರೀಸನ್ ಏನು ಅಂತ ಹೇಳಿದ್ರೆ ಜಾತಿ ಗಣತಿಯಲ್ಲಿ ಲಿಂಗಾಯತ ಸಮುದಾಯದ ಸಂಖ್ಯೆಯನ್ನ ಕಡಿಮೆ ತೋರಿಸಿದ್ದಾರೆ, ಮುಸ್ಲಿಮರ ಸಂಖ್ಯೆಯನ್ನ ಜಾಸ್ತಿ ತೋರಿಸ್ಬಿಟ್ಟಿದ್ದಾರೆ, ನಾವೇ ಹೆಚ್ಚಿನ ಪ್ರಮಾಣದಲ್ಲಿದ್ದೀವಿ, ದಲಿತರಲ್ಲ ಅಂತ ಹೇಳಿ ವಾದ ಮಾಡಿದ್ರು. ಸೊ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ರಾಜ್ಯದಾದ್ಯಂತ ಇರುವಂತಹ ಅಹಿಂದ ಸಮುದಾಯದ ಕೋಪ ಇದೆ. ಈಗ ಆ ಕೋಪ ಬೈ ಎಲೆಕ್ಷನ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾಕೆ? ಅಹಿಂದ ಕ್ಷೇತ್ರ ದಾವಣಗೆರೆ ಸೌತ್, ದಾವಣಗೆರೆಯಲ್ಲಿರುವಂತಹ ಕುರುಬ, ಅಲ್ಪಸಂಖ್ಯಾತರು, ದಲಿತರು ಜಾತಿ ಗಣತಿ ಕಾರಣಕ್ಕೂ ಕೂಡ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಇದ್ದಾರೆ. ಇದಲ್ಲದೆ ಫಾರ್ ದಿ ಫಸ್ಟ್ ಟೈಮ್ ಬಿಜೆಪಿ ಕೂಡ ಒಗ್ಗಟ್ಟಾಗಿದೆ. ಬಿಜೆಪಿಯಲ್ಲಿ ಬಣ ಇತ್ತು, ಮುಸ್ಕಿನ ಗುದ್ದಾಟ ಇತ್ತು, ಅದೆಲ್ಲವೂ ಸರಿ. ಬಟ್ ಎಲೆಕ್ಷನ್ ಅಂತ ಬಂದ ತಕ್ಷಣ ಅವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಣ ರಾಜಕೀಯ ಇಲ್ಲ. ಇದರ ಜೊತೆಗೆ ವಿನಯ್ ಕುಮಾರ್, ಅಹಿಂದ ಯುವ ನಾಯಕ, ಅವರು ಕೂಡ ಪ್ರತಿ ಹಳ್ಳಿಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರ ಸಂಖ್ಯೆ ಹೆಚ್ಚಿದೆ. ಸ್ವಾಭಿಮಾನಿ ಬಳಗವನ್ನು ಕಟ್ಕೊಂಡಿದ್ದಾರೆ. ಸೊ ಅವರ ಫ್ಯಾಕ್ಟರ್ ಕೂಡ ವರ್ಕೌಟ್ ಆಗುತ್ತೆ. ಇದೆಲ್ಲವನ್ನ ಮೀರಿ ಮತ್ತೊಂದು ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಶ್ರೀಮಂತ ವರ್ಸಸ್ ಬಡವ ಅಂತ ಹೇಳಿ. ಏನಿದಪ್ಪ ಅಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಅಂತ ಹೇಳಿದ್ರೆ ದಾವಣಗೆರೆ ಸಾಹುಕಾರರು ಅಂತ ಹೇಳ್ತಾರೆ. ಸಾಹುಕಾರ ಫ್ಯಾಮಿಲಿ, ಶ್ರೀಮಂತರಿದ್ದಾರೆ. ಬಟ್ ಬಿಜೆಪಿಯ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಸಾಮಾನ್ಯ ಕಾರ್ಯಕರ್ತ. ಬಿಜೆಪಿಯಲ್ಲಿ ಇರುವಂತಹ ಸಾಮಾನ್ಯ ಕಾರ್ಯಕರ್ತನಿಗೆ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಬಡವರು. ಈ ನರೇಟಿವಿಟಿ ಕೂಡ ಸೆಟ್ ಆಗ್ತಾ ಇದೆ ದಾವಣಗೆರೆಯಲ್ಲಿ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವಂತಹ ಆಂತರಿಕ ಸಮೀಕ್ಷೆ, ಆಂತರಿಕ ವರದಿಯಲ್ಲಿ
ಈ ಬಾರಿ ದಾವಣಗೆರೆ ಸೌತ್ ಕೇಕ್ ವಾಕ್ ಅಲ್ಲ ಕಾಂಗ್ರೆಸ್ಗೆ, ಬಿಜೆಪಿ ಗೆಲ್ಲುವಂತಹ ಸಾಧ್ಯತೆಗಳಿದೆ. ಇದೇ ಕಾರಣಕ್ಕಾಗಿ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಪ್ಲಾನ್ ಅನ್ನ ಮಾಡಿದ್ದಾರಂತೆ. ಏನ್ ಪ್ಲಾನ್ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರನ್ನ ಬ್ಯಾಕ್ ಟು ಬ್ಯಾಕ್ ದಾವಣಗೆರೆಗೆ ಕರೆಸಿ ಪ್ರಚಾರ ಮಾಡೋದು. ನೋಡಿ, ಸಿದ್ದರಾಮಯ್ಯನವರು ಬಾಗಲಕೋಟೆ ಕಡೆ ಇದ್ರು. ಸಿದ್ದರಾಮಯ್ಯನವ್ರದ್ದು ದಿನಚರಿ ಬರುತ್ತೆ, ಪ್ರತಿ ದಿನ ಕೂಡ ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೆ, ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿ. ಆ ಪ್ರವಾಸದ ಪಟ್ಟಿಯಲ್ಲಿ, ಆ ಪ್ರವಾಸದ ಮಾಹಿತಿ ಅಥವಾ ಆ ಪ್ರವಾಸಕ್ಕೆ ಸಂಬಂಧಪಟ್ಟಂತ ಏನ್ ಡೀಟೇಲ್ಸ್ ಬರುತ್ತಲ್ವಾ, ಆ ಡೀಟೇಲ್ಸ್ ಅಲ್ಲಿ ಅಥವಾ ಪ್ಲಾನಿಂಗ್ ಅಲ್ಲಿ ದಾವಣಗೆರೆ ಕಡೆ ಹೋಗೋದು ತುಂಬಾ ಕಡಿಮೆ ಇತ್ತು. ಬಟ್ ಯಾವಾಗ ಈ ಆಂತರಿಕ ಸಮೀಕ್ಷೆ ಕಾಂಗ್ರೆಸ್ ನಾಯಕರ ಕೈ ಸೇರುತ್ತೋ, ಎಸ್ ಮಲ್ಲಿಕಾರ್ಜುನ್ ಅವರು ಸಿದ್ದರಾಮಯ್ಯನವರ ಹಿಂದೆ ಬಿದ್ದಿದ್ದಾರೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ತಮ್ಮ ಟಿಪಿಯಲ್ಲಿ ಇಲ್ಲದೇ ಇದ್ರೂ ಕೂಡ ಟಿಪಿಯನ್ನ ತಿದ್ದುಪಡಿ ಮಾಡಿ ದಾವಣಗೆರೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಾರಣ, ಅಹಿಂದ ಸಮುದಾಯದ ಮತಗಳು ಛಿದ್ರವಾಗ್ತಾ ಇದೆ, ಸ್ಪ್ಲಿಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅಂತಿಮವಾಗಿ ಈ ಬಾರಿ ದಾವಣಗೆರೆ ಸೌತ್ ಕಾಂಗ್ರೆಸ್ಗೆ ಕೇಕ್ ವಾಕ್ ಅಲ್ಲ, ಬಿಜೆಪಿ ಚರಿತ್ರೆಯನ್ನ ನಿರ್ಮಾಣ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಸಿಕ್ಕಿರುವಂತಹ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ, ದಾವಣಗೆರೆಯಲ್ಲಿ ಯಾರು ಗೆಲ್ಲಬಹುದು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.